ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ರಶ್ಮಿ. ದಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಇದು ವೆನ್ಸ್ಡೇ ವ್ಲಾಗ್ ಆಗಿರುತ್ತೆ. ಹಾಗಾಗಿ ನಾನು ಇವಾಗ ಚಾಕ್ಲೇಟ್ ಮಿಲ್ಕ್ ಶೇಕ್ ಮಾಡಬೇಕಂತ 2 ಗ್ಲಾಸ್ ಮಿಲ್ಕ್ ಹಾಗೆ 3 ಟೇಬಲ್ ಸ್ಪೂನ್ ಶುಗರ್ ಮತ್ತು 3 ಟೇಬಲ್ ಸ್ಪೂನ್ ಹರ್ಷೀಸ್ ಸಿರಪ್, ಇದು ಚಾಕ್ಲೇಟ್ ಸಿರಪ್, ಹಾಗೆ ಇದಕ್ಕೆ 1/2 ಕಪ್ ವಿಪ್ಡ್ ಕ್ರೀಮ್ ಆ್ಯಂಡ್ ಐಸ್ ಕ್ರೀಮ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ವೆನಿಲಾ ಐಸ್ ಕ್ರೀಮ್ ಮಾಡಿದ್ದೆ, ಅದನ್ನು ಸ್ವಲ್ಪ ಹಾಕ್ಕೊತೀನಿ. ಇವತ್ತು ವಾಕಿಂಗ್ ಹೋಗ್ಬೇಕಂತ ಅಂದ್ಕೊಂಡಿದ್ವಿ, ಬಟ್ ವೆದರ್ ಹೇಳಲಿಕ್ಕಾಗಲ್ಲಲ್ಲ. ಸೊ ಇವತ್ತು ಹೊರಗಡೆ ವೆದರ್ 6 ಡಿಗ್ರಿ ಇರೋದ್ರಿಂದ ನಾವು ವಾಕಿಂಗ್ ಹೋಗಲಿಲ್ಲ. ಹಾಗಾಗಿ ಮನೆಯಲ್ಲೇ ಇರೋದ್ರಿಂದ ಈ ಚಾಕ್ಲೇಟ್ ಮಿಲ್ಕ್ ಶೇಕ್ ಮಾಡೋಣ ಅಂತ ಟ್ರೈ ಮಾಡ್ತಿದ್ದೀನಿ. ಇವಾಗ ಇದನ್ನು ಮಿಕ್ಸಿ ಮಾಡ್ಕೊಂಡಾದ್ಮೇಲೆ ಇವಾಗ ಗ್ಲಾಸ್ಗಳನ್ನು ರೆಡಿ ಮಾಡ್ಕೊಳ್ಳೋಣ. ಗ್ಲಾಸ್ಗಳಿಗೆ ಚಾಕ್ಲೇಟ್ ಸಿರಪ್ಪಿಂದ ಡೆಕೋರೇಟ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಚಾಕ್ಲೇಟ್ ಸಿರಪ್ ಗ್ಲಾಸ್ ಸುತ್ತ ಹಾಕಿ ಡೆಕೋರೇಟ್ ಮಾಡಿಕೊಂಡ್ರೆ ನೋಡೋಕ್ಕೆ ಲುಕ್ ಅನಿಸುತ್ತೆ, ಚೆನ್ನಾಗಿರುತ್ತೆ. ಇದಕ್ಕೆ ಮಿಲ್ಕ್ ಶೇಕ್ ಹಾಕಿ ರೆಡಿ ಮಾಡ್ಕೊಳ್ಳೋಣ. ನೋಡಿ, ನನಗೂ ಡೆಕೋರೇಟ್ ಮಾಡಲಿಕ್ಕೆ ಅಷ್ಟಾಗಿ ಬರಲ್ಲ, ಆದರೂ ಟ್ರೈ ಮಾಡ್ತಿದ್ದೇನೆ ಒಂದು ಸಲ ನೋಡೋಣ ಅಂಥೇಳಿ. ಈ ಥರ ಮಾಡ್ಕೊಂಡಾದ್ಮೇಲೆ ಇವಾಗ ಮಿಲ್ಕ್ ಶೇಕ್ ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಇದು ಟ್ರಾನ್ಸ್ಫರ್ ಮಾಡ್ಕೊಂಡ್ಮೇಲೆ ಮತ್ತು ಚಾಕ್ಲೇಟ್ ಸಿರಪ್ಪಿಂದ ಮೇಲ್ಗಡೆ ಈ ಥರ ಡೆಕೋರೇಟ್ ಮಾಡ್ಕೊಳ್ಳೋಣ. ಚಾಕ್ಲೇಟ್ ಮಿಲ್ಕ್ ಶೇಕ್ ರೆಡಿ ಆದಮೇಲೆ ಹಾಗೆ ಸೈಡ್ಗೆ ಡಿನ್ನರ್ಗೆ ಅಂತ ರೆಡಿ ಮಾಡ್ಕೊತಿದ್ದೇನೆ. ಡಿನ್ನರ್ಗೆ ನಾನು ಇವಾಗ ದಾಲ್ ತಡ್ಕ, ಆಮೇಲೆ ಚಪಾತಿ, ಸೈಡ್ಗೆ ಅಂತ ಆಲೂ ಟಿಕ್ಕಿನೂ ರೆಡಿ ಮಾಡ್ಕೊತಿದ್ದೇನೆ. ಇವಾಗ ಈ ಕುಕ್ಕರ್ಗೆ 1 ಕಪ್ ಆಗೋಷ್ಟು ಮೊಸರು ದಾಲ್ ಹಾಕ್ಕೊಂಡು 3-4 ಸಲ ಚೆನ್ನಾಗಿ ತೊಳ್ಕೊಂಬಿಡೋಣ. ಹಾಗೆ ಸ್ವಲ್ಪ ನೀರು ಹಾಕಿ ಕುದಿಲಿಕ್ಕೆ ಇಟ್ಬಿಟ್ಟು ಸೈಡಿಗೆ ಪಾಲಕ್ ಮತ್ತು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಈಸಿ ಆಗುತ್ತೆ ಅಂತ ಕಟ್ ಮಾಡಿ ಇಟ್ಕೊತಿದ್ದೇನೆ. ಪಾಲಕ್ ಕಟ್ ಮಾಡ್ಕೊಂಡಾದ್ಮೇಲೆ ಈ ಬೇಳೆ ಕುದಿಯೋಕೆ ಇಟ್ಟಿದ್ವಲ್ಲ, ಅದನ್ನು ಮೇಲೆ ಬರೋ ಉಕ್ಕನ್ನು ತಕ್ಕೊಂಬಿಡೋಣ. ಅದು ಉಕ್ಕು ತಕ್ಕೊಂಡ್ರೆ ಅಸಿಡಿಟಿ ಆಗೋದು ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ, ಅದಕ್ಕೆ ಮೇಲೆ ಬರೋ ಉಕ್ಕನ್ನು ತಕ್ಕೊಂಬಿಡೋಣ. ಇದು ತಕ್ಕೊಂಡಾದ್ಮೇಲೆ ಹಾಗೆ ನಾನು ಟೊಮೆಟೊ ಕಟ್ ಮಾಡೋದನ್ನು ಮರ್ತಿದ್ದೆ, ಹಾಗೆ ಇವಾಗ ಟೊಮೆಟೊ ಕಟ್ ಮಾಡ್ಕೊಂಬಿಡೋಣ. ಇದೆಲ್ಲ ಕಟ್ ಮಾಡ್ಕೊಂಡ್ಮೇಲೆ ಆ ಬೇಳೆಗೆ ಇದನ್ನು ಹಾಕ್ಕೊಂಡಾದ್ಮೇಲೆ 1 ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಹುಣಸೆ ಹಣ್ಣು, ಆಮೇಲೆ ಒಂದು ಸ್ವಲ್ಪ ಎಣ್ಣೆ 2 ಟೇಬಲ್ ಸ್ಪೂನ್ ಅಷ್ಟು, ಹಾಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಜೊತೆಗೆ ಅರಿಶಿನನೂ ಹಾಕ್ಕೊಳ್ಳಿ. ಎಲ್ಲ ಹಾಕ್ಕೊಂಡ್ಮೇಲೆ ಲಿಡ್ ಕ್ಲೋಸ್ ಮಾಡಿ ಕುದಿಲಿಕ್ಕೆ ಬಿಡೋಣ. ಇದು 3-4 ವಿಷಲ್ ಬರೋವರೆಗೂ ಕುದಿಲಿಕ್ಕೆ ಬಿಡೋಣ. ಇವಾಗ ಸೈಡಲ್ಲಿ ಆಲೂ ಟಿಕ್ಕಿ ಮಾಡಲಿಕ್ಕೆ ಸ್ವಲ್ಪ ಬಿಸಿನೀರು ಕಾಸ್ಕೊಳ್ಳೋಕ್ಕೆ ಇಟ್ಕೊಳ್ಳೋಣ. ಅದರಲ್ಲಿ ಸ್ವಲ್ಪ ಪಾಲಕ್ ಹಾಕ್ಕೊಂಡು ಕುದಿಸ್ಕೊಳ್ಳೋಣ. ಕುದಿಲಿಕ್ಕಿಟ್ಟು ಇವಾಗ ಚಪಾತಿ ಹಿಟ್ಟು ನಾದ್ಕೋಬೇಕಂತ ರೆಡಿ ಮಾಡ್ಕೊತಾ ಇದ್ದೀನಿ. ಇವಾಗ ಡಿನ್ನರ್ ಟೈಮಿಗೆ ಅಷ್ಟೇ ನಮಗೆ ಚಪಾತಿ ಬೇಕಾಗಿರೋದು, ಹಾಗಾಗಿ ಸ್ವಲ್ಪ ಹಿಟ್ಟು ಅಷ್ಟೇ ನಾದ್ಕೊತಿದ್ದೇನೆ. ಗೋಧಿ ಹಿಟ್ಟಿಗೆ ಸ್ವಲ್ಪ ಎಣ್ಣೆ ಮತ್ತು ಉಪ್ಪನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮೆತ್ತಗೆ ಕಲಿಸ್ಕೊಳ್ಳೋಣ. ನೋಡಿ, ಹಿಟ್ಟು ಈ ಹದವಾಗಿ ಇದ್ದರೆ ಚೆನ್ನಾಗಾಗುತ್ತೆ. ಇದನ್ನು ಸ್ವಲ್ಪ ಹೊತ್ತು ನೆನೆಲಿಕ್ಕೆ ಬಿಡೋಣ. ಲಿಡ್ ಕ್ಲೋಸ್ ಮಾಡಿ ಸೈಡಿಗೆ ಎತ್ತಿಟ್ಕೊಂಬಿಟ್ಟು ಈ ಕಟ್ಟೆನೆಲ್ಲ ಒರೆಸ್ಕೊಂಬಿಟ್ಟು ಹಾಗೆ ಸೈಡಲ್ಲಿ ನಮ್ಮ ಕುಕ್ಕರ್ ವಿಷಲ್ನು ಕೂಗ್ತು.
ಈ ಪಾಲಕ್ ಕುದ್ದಿದ್ದಾಗಿದೆ. ಇದನ್ನು ತಣ್ಣೀರೊಳಗೆ ಟ್ರಾನ್ಸ್ಫರ್ ಮಾಡ್ಕೊಂಬಿಡೋಣ. ಟ್ರಾನ್ಸ್ಫರ್ ಮಾಡಿ ಇಟ್ಕೊಂಡು ಹಾಗೆ ಇಟ್ಕೊಳ್ಳೋಣ. ಇವಾಗ ಬ್ರೆಡ್ ಕ್ರಮ್ಸ್ಗೆ ಇವು ಬ್ರೆಡ್ ರಸ್ಕ್ ಅಂತಾರಲ್ಲ ಅವು ಇದ್ದು ಅವನ್ನ ಮಿಕ್ಸಿಗೆ ಹಾಕಿ ಬ್ರೆಡ್ ಕ್ರಮ್ಸ್ ಮಾಡ್ಕೊತಿದ್ದೇನೆ. ಬ್ರೆಡ್ ಕ್ರಮ್ಸ್ ಮಾಡ್ಕೊಂಡ್ಮೇಲೆ ನೋಡಿ ಇವಾಗ ಬ್ರೆಡ್ ಕ್ರಮ್ಸ್ ರೆಡಿ ಆಯಿತು. ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದೇ ಮಿಕ್ಸಿ ಜಾರ್ಗೆ ಪಾಲಕ್ ಹಾಕ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಒಂದು ಮೆಣಸಿನ್ಕಾಯಿ, ಒಂದು ಸ್ವಲ್ಪ ಜಿಂಜರ್, ಹಾಗೆ ಜೀರಿಗೆ, ಉಪ್ಪು, ಒಂದು ಸ್ವಲ್ಪ ಗಾರ್ಲಿಕ್ ಹಾಕ್ಕೊಂಡು ಮಿಕ್ಸಿ ಮಾಡಿಕೊಂಡು ಇಟ್ಕೊಳ್ಳೋಣ. ಹಾಗೆ ಆಲೂ ಟಿಕ್ಕಿಗೆ ನಾನು ಕ್ಯಾರೆಟನ್ನು ತುರಿದು ಹಾಕ್ತಿದ್ದೇನೆ. ಇವಾಗ ಕ್ಯಾರೆಟ್ ತುರ್ಕೊಂಡು ಇಟ್ಕೊಂಡು ಇವಾಗ ಆಲೂ ಟಿಕ್ಕಿ ಮಾಡಲಿಕ್ಕೆ ನಾನು ಮಾರ್ನಿಂಗ್ ದೋಸೆಗೆ ಅಂತ ಆಲೂ ಪಲ್ಯ ಮಾಡಿದ್ದೆ. ಸ್ವಲ್ಪ ಜಾಸ್ತಿನೇ ಉಳ್ಕೊಂಡಿತ್ತು. ಅದನ್ನೇ ಸ್ಮ್ಯಾಶ್ ಮಾಡಿಕೊಂಡು ಅದಕ್ಕೇ ತುರಿದಿದ್ದ ಕ್ಯಾರೆಟ್, ಹಾಗೆ ಪಾಲಕ್ ಪೇಸ್ಟ್ ಮತ್ತು ಧನಿಯಾ ಪೌಡರ್, ಗರಂ ಮಸಾಲ, ಚಾಟ್ ಪೌಡರ್, ಸ್ವಲ್ಪ ಚಿಲ್ಲಿ ಪೌಡರ್, ಸ್ವಲ್ಪ ಸಾಲ್ಟ್ ಮತ್ತು ಕಾರ್ನ್ಫ್ಲೋರ್ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಬಿಡೋಣ. ಸ್ವಲ್ಪ ಬ್ರೆಡ್ ಕ್ರಮ್ಸ್ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಂಡು ಇಟ್ಕೊಂಡ್ಬಿಡೋಣ. ಇವಾಗ ಇದನ್ನು ಕೈಯಲ್ಲಿ ತೊಗೊಂಡು ಉಳ್ಳಿ ಮಾಡ್ಕೊಳ್ಳೋಣ. ಉಳ್ಳಿ ಮಾಡಿಕೊಂಡು ಚೆನ್ನಾಗಿ ಈ ಥರ ತಟ್ಟಿ ಇಟ್ಕೊಂಡ್ರೆ ಈಸಿ ಆಗುತ್ತೆ. ನೋಡಿ ಈ ಥರ ಮಾಡ್ಕೊಂಡು ಇಟ್ಕೊಂಡ್ರೆ ಈಸಿ ಆಗುತ್ತೆ ಲಾಸ್ಟಿಗೆ. ಹಾಗೆ ಇವಾಗ ನಂದು ಕುಕ್ಕರು ಆಫ್ ಆಗಿತ್ತು, ಹಾಗಾಗಿ ಅದನ್ನು ಲಿಡ್ ಓಪನ್ ಮಾಡಿ ಚೆನ್ನಾಗಿ ಸ್ಮ್ಯಾಶರ್ಲಿಂದ ಸ್ಮ್ಯಾಶ್ ಮಾಡ್ಕೊತಿದ್ದೇನೆ. ಮಾಡ್ಕೊಂಡಾದ್ಮೇಲೆ ಇದಕ್ಕೇ ಸ್ವಲ್ಪ ಚಿಲ್ಲಿ ಪೌಡರ್ ಮತ್ತು ಅರಿಶಿನ ಮತ್ತು ಸ್ವಲ್ಪ ಉಪ್ಪು, ಹಾಗೆ ಸ್ವಲ್ಪ ಧನಿಯಾ ಪೌಡರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇವಾಗ ದಾಲ್ ತಡ್ಕ ಮಾಡಲಿಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಜಜ್ಕೊಂಬಿಡೋಣ. ಜಜ್ಕೊಂಬಿಟ್ಟು ಇವಾಗ ದಾಲ್ ತಡ್ಕ ಮಾಡಲಿಕ್ಕೆ ಇಡಾಕ್ತಿದ್ದೆ. ಇವಾಗ ಸ್ವಲ್ಪ ಎಣ್ಣೆ ಹಾಗೆ ಸ್ವಲ್ಪ ಬಟರ್ ಹಾಕ್ತಿದ್ದೀನಿ. ಅದು ದಾಲ್ ತಡ್ಕಾಗೆ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಬಟರ್ ಹಾಕ್ತಿದ್ದೇನೆ. ಇವಾಗ ಜೀರಿಗೆ, ಸಾಸಿವೆ, ಸ್ವಲ್ಪ ಕರಿಬೇವು, ಹಾಗೆ ಸ್ವಲ್ಪ ಒಣಮೆಣಸಿನ್ಕಾಯಿ ಹಾಕ್ತಿದ್ದೇನೆ, ಮತ್ತು ಸ್ವಲ್ಪ ಇಂಗು, ಮತ್ತು ಅದು ಬೆಳ್ಳುಳ್ಳಿ ಕುಟ್ಟಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊತಿದ್ದೇನೆ. ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಾಗೆ ಸ್ವಲ್ಪ ಇದಕ್ಕೆ ಅರಿಶಿನನೂ ಹಾಕ್ಕೊಂಬಿಡೋಣ. ಇವಾಗೆ ಈ ತಡ್ಕ ರೆಡಿ ಮಾಡ್ಕೊಂಡಿದ್ದನ್ನು ಆ ದಾಲ್ಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬರೋವರೆಗೂ ಕುದಿಸ್ಕೊಳ್ಳೋಣ. ಇದಾದಮೇಲೆ ಮೇಲೆ ಇದಕ್ಕೆ ಬೆಣ್ಣೆನ ಹಾಕ್ಕೊತಿದ್ದೇನೆ. ಸೊ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಒಂದು ಸ್ಪೂನಷ್ಟು ಬೆಣ್ಣೆ ಹಾಕ್ಕೊಳ್ತಿದ್ದೇನೆ. ಬೆಣ್ಣೆ ಹಾಕ್ಕೊಂಡು ಚೆನ್ನಾಗಿ ಕುದಿ ಬರೋವರೆಗೂ ಕುದಿಸ್ಕೊಂಡು ಆಗ ದಾಲ್ ತಡ್ಕ ರೆಡಿ ಆಯಿತು. ಸೊ ಇವಾಗ ಸೈಡಲ್ಲಿ ನಾನು ಚಪಾತಿ ಮಾಡಲಿಕ್ಕೆ ಹಂಚಿಡ್ತಿದ್ದೀನಿ. ಹಂಚಿಟ್ಟಾದಮೇಲೆ ಈ ಕಡೆ ಸೈಡಲ್ಲಿ ಆಲೂ ಟಿಕ್ಕಿ ಮಾಡಲಿಕ್ಕೆ ಪ್ಯಾನ್ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊತಿದ್ದೇನೆ. ಇವಾಗ
ಆಲೂ ಟಿಕ್ಕಿ ಮಾಡಲಿಕ್ಕೆ ಸ್ವಲ್ಪ ಮೈದಾ ಹಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ ಥರ ಮಾಡಿಕೊಂಡು ಇಟ್ಕೊಂಡ್ಬಿಡೋಣ. ಇಟ್ಕೊಂಡ್ಬಿಟ್ಟು ಇವಾಗ ಅದು ಆಲೂ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಈ ಮೈದಾ ಪೇಸ್ಟ್ ಒಳಗೆ ಈ ಥರ ಎದ್ಬಿಟ್ಟು ಬ್ರೆಡ್ ಕ್ರಮ್ಸ್ ಒಳಗೆ ಎದ್ಬಿಟ್ಟು ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಳೋಣ. ಶಾಲೋ ಫ್ರೈ ಅಂತಾರಲ್ಲ ಆ ಥರ ಮಾಡ್ಕೊಳ್ಳೋಣ. ಡೀಪ್ ಫ್ರೈ ಮಾಡ್ಕೊಳ್ತಿಲ್ಲ, ಶಾಲೋ ಫ್ರೈ ಥರನೇ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಶಾಲೋ ಫ್ರೈ ಮಾಡ್ಕೊತಿದ್ದೇನೆ. ಒಂದು ಸೈಡ್ ಫ್ರೈ ಆಗೋವರೆಗೂ ನಿಧಾನವಾಗಿ ಫ್ರೈ ಆಗಲಿ ಅಂತ ಬಿಟ್ಟು ಇವಾಗ ಚಪಾತಿ ಮಾಡ್ಕೊಳ್ಳೋಣ ಅಂತ ಚಪಾತಿ ಹಿಟ್ಟು ಚೆನ್ನಾಗಿ ಈ ಥರ ನಾದ್ಕೊಂಡ್ಬಿಡೋಣ. ಮತ್ತೊಂದು ಸಲ ನೋಡಿ, ಇವಾಗ ಆಲೂ ಟಿಕ್ಕಿ ಒಂದು ಸೈಡ್ ಫ್ರೈ ಆಗಿದೆ. ಸೊ ಮತ್ತೊಂದು ಕಡೆ ಫ್ರೈ ಮಾಡ್ಕೊಳ್ಳೋಕ್ಕೆ ಈ ಥರ ಹೊಳಿಸ್ಕೊತಿದ್ದೇನೆ. ಇವಾಗ ನಾನು ಚಪಾತಿ ಮಾಡ್ಕೊತಿದ್ದೇನೆ. ನಾನು ನಾರ್ಮಲಾಗಿ 3 ಮಡ್ಚಿಕೊಂಡು ಚಪಾತಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಈ ಥರ ಮಾಡ್ಕೊತೀನಿ. ಈ ಥರ ಮಾಡಿಕೊಂಡ್ರೆ ಪದರಾಗಿ ಚೆನ್ನಾಗಿ ಬರುತ್ತೆ. ನೋಡಿ, ಒಂದು ರೇಂಜಲ್ಲಿ ರೌಂಡಾಗಿ ಮಾಡ್ಕೊತಿದ್ದೇನೆ. ಅಷ್ಟಾಗಿ ಬರಲ್ಲ ಅಂದರೂ ರೌಂಡಾಗಿ ಮಾಡಿಕೊಂಡು ಹಂಚೊಳಗೆ ಹಾಕ್ಕೊತಿದ್ದೀನಿ. ಇವಾಗ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ. ಇದಾದಮೇಲೆ ಇದನ್ನು ಒಂದು ಸೈಡ್ ಹೊಳಿಸಿ ಮತ್ತೊಂದು ಸಲ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ನೋಡಿ, ಈ ಥರ ಉಬ್ಬಿ ಬರುತ್ತೆ ಚಪಾತಿ. ಇವಾಗ ಇದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಸೈಡಲ್ಲಿ ನಮ್ಮದು ಆಲೂ ಟಿಕ್ಕಿನೂ ರೆಡಿ ಆಯಿತು. ನೋಡಿ ಇವಾಗ ಹೇಗಾಗಿದೆ ಅಂತ. ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಂಬಿಡೋಣ. ಇವಾಗ ನನ್ನ ವಿಡಿಯೋ ಲೈಕ್ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡಿ ಅಂತ ಕೇಳ್ತಿದ್ದೀನಿ.